ಅವ್ರಿಗೆ ಆ ಪಶ್ಚಾತ್ತಾಪನೇ ಇಲ್ಲ. ನಾವು ಇಂಥ ಜನಕ್ಕೆ ಈ ತರ ಹೇಳಿದೀವಿ ಅನ್ನೋ ಮಾತಿಗೆ ಅವ್ರಿಗೆ ನಾವು ಬೆಳಿಬೇಕಾರೆ ಅದು ಬರ್ತಾ ಇರ್ಲಿಲ್ಲ, ಬೆಳೆದ್ಬಿಟ್ರಲ್ಲ, ಹಂಗಾಗಿ ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಏನೇ ಆಗ್ಲಿ ಅವ್ರು ಬಹಿರಂಗವಾಗಿ ಕ್ಷಮಾಪಣೆ ಕೇಳ್ದೇ ಇದ್ರೆ ನಾವು ಯಾವುದೇ ರೀತಿ ಸಹಕಾರ ಆಗ್ಲಿ ಇನ್ನೊಂದಾಗ್ಲಿ ಮಾಡೋದಿಲ್ಲ. ಅವ್ರು ಹಾಡು ಕೇಳ್ಬಾರ್ದು, ಇಲ್ಲಿ ಆಡಿಸಬಾರ್ದು, ಕರೀಬಾರ್ದು ಅನ್ನೋ ರೀತಿ ಎಲ್ಲಾ ಒಬ್ಬ ವ್ಯಕ್ತಿಗೆ ಬರ್ಬೇಕು. ಅಂತ ಟೈಮಲ್ಲಿ ನಾವೆಲ್ಲ ಬ್ಯಾನ್ ಮಾಡೋದು, ಅವ್ರಿಗೆ ಬ್ಯಾನ್ ಆಗೋಗ್ಬಿಡ್ತಾರೆ. ಗಾಯಕ ಸೋನು ನಿಗಮ್ ಅವರ ಹೇಳಿಕೆ ಈಗ ಕರ್ನಾಟಕದಲ್ಲಿ ಬಹಳ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಹಾಗೆ ಇವತ್ತು ಮಹತ್ತರವಾದಂತಹ ಸಭೆಯನ್ನು ಕೂಡ ಫಿಲಂ ಚೇಂಬರ್ಲ್ಲೂ ಕೂಡ ನಡೆದಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಫಿಲಂ ಚೇಂಬರ್ನ ಅಧ್ಯಕ್ಷರು ಎಂ ನರಸಿಂಹ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಸೋನು ನಿಗಮ್ ಅವರ ಈ ಒಂದು ಹೇಳಿಕೆ ಇವತ್ತು ಮಹತ್ತರವಾದಂತಹ ಚರ್ಚೆ ಆಯಿತು, ಮೀಟಿಂಗ್ ಆಯಿತು. ಏನೇನು ಸಭೆಯಲ್ಲಿ ಚರ್ಚೆ ಆಯಿತು? ಸೋನು ನಿಗಮ್ ಅವರ ವಿರುದ್ಧ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತೀರಾ ಅನ್ನುವಂಥದ್ದು. ಸರ್, ಇವತ್ತಿನ ದಿನ ನಮ್ಮ ಇಂಡಸ್ಟ್ರಿಯ ಎಲ್ಲ ಅಂಗಸಂಸ್ಥೆಗಳನ್ನು ನಾವು ಚರ್ಚೆಗೆ ಕರೆದಿದ್ವಿ. ಎಲ್ಲರೂ ಬಂದಿದ್ದರು. ಅವರೆಲ್ಲ ಒಂದೇ ಒಂದು ಏನಂದರೆ, ಅಯ್ಯಪ್ಪ ಏನು ನಮ್ಮನ್ನ ಟೆರರಿಸ್ಟ್ಗೆ ಹೋಲಿಸಿದಾರ, ಮುಗ್ಧ ಕರ್ನಾಟಕದ ಜನತೆಗೆ ಅಂತ ಮಾತು ಅವ್ರು ಆಡಿರೋದು ಅಕ್ಷಮನೀಯ. ಅವ್ರು ಯಾವುದೇ ರೀತಿಯಲ್ಲಿ ಅವ್ರು ಕ್ಷಮಾಪಣೆ ಕೇಳಿದ್ರು ಅವ್ರನ್ನ ಇಲ್ಲಿಗೆ ಯಾವುದೇ ರೀತಿಯ ನೀವು ಸಹಕಾರ ಕೊಡಬೇಡಿ. ಕೆಲವು ಸಂಘಟನೆಗಳಂತೂ ಬ್ಯಾನ್ ಮಾಡಿಬಿಡಿ, ನಮಗೆ ಕರ್ನಾಟಕಕ್ಕೆ ಬೇಕಾಗಿಲ್ಲ ಅವರು ಅನ್ನೋ ರೀತಿ ಎಲ್ಲರೂ ಒಪಿನಿಯನ್ಗಳು ಕೊಟ್ಟಿದ್ದಾರೆ. ನಾವು ಚರ್ಚೆ ಏನು ಫಲಿತಾಂಶ ಅಂದರೆ, ಈಗ ಸದ್ಯಕ್ಕೆ ಈ ಕ್ಷಣದಿಂದ ಅವ್ರ ಅಸಹಕಾರ ತೋರಿಸೋಣ, ನಾನ್ ಕೋಆಪ್ರೇಷನ್ ಮಾಡೋಣ, ಯಾವುದೇ ಇದಕ್ಕೆ ಅವ್ರನ್ನ ಕರೆಯೋದು ಬೇಡಿ, ಯಾವುದಕ್ಕೂ ಎಂಟರ್ಟೈನ್ ಮಾಡೋದು ಬೇಡಿ ಅನ್ನೋ ತೀರ್ಮಾನ ಗಟ್ಟಿಯಾಗಿ ತೊಗೊಂಡಿದ್ವಿ. ನಿರ್ಮಾಪಕರು, ಡೈರೆಕ್ಟರ್ಸು, ಮ್ಯೂಸಿಕ್ ಡೈರೆಕ್ಟರ್ಸು ಎಲ್ಲರೂ ಯಾವುದೇ ಇದಕ್ಕೆ ಅವ್ರನ್ನ ಕರೆಯೋದೇ ಬೇಡ ಅನ್ನೋದು ಬಹಿರಂಗವಾಗಿ ಕ್ಷಮಾಪಣೆ ಕೇಳಿದಾಗ ನೋಡೋಣ. ಇದು ನಮ್ಮ ಒಬ್ಬ ಇಂಡಸ್ಟ್ರಿಗೆ ಬಗ್ಗೆ ಮಾತಾಡಿದ್ದಲ್ಲ, ಅವರು ಎಂಟೈರ್ ನಮ್ಮ ಮುಗ್ಧ ಕರ್ನಾಟಕದ ಜನತೆ ಬಗ್ಗೆ ಮಾತಾಡೋದು. ಏನು ಆವತ್ತಿನ ಘಟನೆ ಇಡೀ ವರ್ಲ್ಡೇ ಖಂಡಿಸ್ತಾ ಇದೆ, ಹೊರ ದೇಶದವರು ಖಂಡಿಸ್ತಾ ಇದ್ದಾರೆ, ಎಂಟೈರ್ ಭಾರತ ಖಂಡಿಸ್ತಾ ಇದೆ. ಅಂಥದ್ರ ಬಗ್ಗೆ ಅಂಥದ್ದಲ್ಲಿ ನೀವು ಏನೋ ಸಾಂಗ್ ಆಡಿ ಅಂದಿದ್ದಕ್ಕೆ ಇಂಥ ದುರ್ವರ್ತನೆಗೇ ಪಾಲ್ವಾನ್ ಇದು ನಡೆದಿರೋದು, ಘಟನೆ ನಡೆದಿರೋಂತನಲ್ಲ, ಏನಾರ ಇದಿದೆ ಸರ್, ಸೆನ್ಸ್ ಇದೆ ಅವ್ರಿಗೆ. ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್ ಆಗಿದ್ರೆ ಅಂತ ಏನು ಗಟ್ಟಿ ನಿರ್ಧಾರ ಏನು ತಗೊಂಡ್ರಿ ಇವತ್ತು ಅನ್ನುವಂಥದ್ದು ನಿಲುವು? ಸರ್, ಬ್ಯಾನ್ ಅನ್ನೋ ಪದಕ್ಕಂತ ನಾವು ಸಹಕಾರ ಕೊಡೋದಲ್ಲಿ ಅವ್ರಿಗೆ ನಾನ್ ಕೋಆಪ್ರೇಷನ್ ಮಾಡ್ತೀವಿ. ಯಾವುದೇ ರೀತಿಯ ನಮ್ಮಲ್ಲಿ ನಾವು ಇಂಡಸ್ಟ್ರಿ ಅಲ್ಲ, ಇಡೀ ಕರ್ನಾಟಕದ ಜನತೆನೇ, ಏನು ನಮ್ಮ ಕಾಲೇಜ್ ಅವರು ಇರ್ಬೋದು, ಮಲ್ಟಿನ್ಯಾಷನಲ್ ಕಂಪ್ನಿ ಅವರು ಇರ್ಬೋದು, ಮಾಲ್ ಅವರು ಇರ್ಬೋದು, ಯಾರೇ ಆಗಲಿ ಅವ್ರ ಹತ್ರ ಆಡಿಸ್ಬಾರ್ದು, ಎಂಟರ್ಟೈನ್ ಮಾಡಬಾರ್ದು, ಮ್ಯೂಸಿಕಲ್ ನೈಟ್ ಮಾಡಬಾರ್ದು, ಕನ್ನಡ ಸಿನಿಮಾಗಳಲ್ಲಿ ಆಡಿಸ್ಬಾರ್ದು ಅನ್ನೋ ತೀರ್ಮಾನ ನಾವು ಅವ್ರ ಕ್ಷಮಾಪಣೆ ಕೇಳೋವರೆಗೂ ನಾವು ತಗೊಂಡ್ಬಿಟ್ಟಿದ್ವಿ. ಈ ಕ್ಷಣದಿಂದನೇ ಅದು ಜಾರಿಯಲ್ಲಿರುತ್ತೆ. ನಾವು ಇದಾದಮೇಲೆ ನಮ್ಮ ಕಮಿಷನರ್ ಸಾಹೇಬ್ಗೂ ಒಂದು ಪತ್ರ ಮುಖೇನ ತಿಳಿಸ್ತಾ ಇದ್ವಿ. ನಮ್ಮ ಕರ್ನಾಟಕದ ಜನತೆ ಬಗ್ಗೆ ಕೀಳುಮಟ್ಟವಾಗಿ ಮಾತಾಡಿದ್ದಾರೆ, ಉಗ್ರಗಾಮಿಗಳಲ್ಲಿ ಹೋಲಿಸಿದ್ದಾರೆ. ಇಂಥವ್ರು ಯಾವುದೇ ಇದಕ್ಕೆ ಇಲ್ಲಿ ಪ್ರೋಗ್ರಾಮ್ಗೆ ಬರಬಾರ್ದು ಅನ್ನೋದು ಒಂದು ಕಡಾಖಂಡಿತವಾಗಿ ಪತ್ರ ಮುಖೇನ ಅವ್ರಿಗೆ ತಿಳಿಸ್ತಾ ಇದ್ವಿ. ಓಕೆ, ಒಂದು ಕಡೆ ಸೋನು ನಿಗಮ್ ಅವರ ಬ್ಯಾನ್ ಆಗತ್ತೆ, ಇನ್ನೊಂದು ಕಡೆ ಕೆಲವೊಂದು ಚಿತ್ರಗಳಿಗೆ ಅಗ್ರಿಮೆಂಟ್ ಕೂಡ ಆಗಿರುತ್ತೆ. ಆ ರೀತಿಯಾಗಿದ್ದಾಗ ಒತ್ತಡಗಳು ಬಂದ್ರೆ ಫಿಲಂ ಚೇಂಬರ್ ಯಾವ ರೀತಿಯಾಗಿ ನಿಭಾಯಿಸುತ್ತೆ ಅನ್ನುವಂಥದ್ದು, ಯಾವ ರೀತಿಯಾಗಿ ಮತ್ತೆ ನಿರ್ಧಾರಗಳನ್ನು ಬದಲಾವಣೆಗಳು ಮಾಡ್ಕೊಳತ್ತಾ, ಅಥವಾ ಏನು, ಅಥವಾ ಸಮಯ ನಿಗದಿ ಇಷ್ಟು ತಿಂಗಳು ಅಥವಾ ಇಷ್ಟು ವರ್ಷ ಬಾಯ್ಕಟ್ ಅಂತ ಮಾಡುತ್ತಾ, ಹೇಗೆ ಅಂತ? ಇಲ್ಲ ಸರ್, ಈ ಬದಲಾವಣೆಗೆ ಪ್ರಶ್ನೆ ಇಲ್ಲ. ಇಲ್ಲಿ ನಾವೇನು ಮಾಡ್ತಾ ಇದ್ವಿ, ಇದು ಏನು ರನ್ನಿಂಗ್ ನಿರ್ಮಾಪಕರಿದ್ದಾರಲ್ಲ ಅವರಾಗ್ಬೋದು, ಡೈರೆಕ್ಟರ್ಸು ಏನೇನೋ ಕಮಿಟ್ಮೆಂಟ್ಗೆ ಆಗಿದ್ದಾರಲ್ಲ ಅಂಥವ್ರನ್ನೆಲ್ಲ ಕರಿತಾ ಇದ್ವಿ. ಆಡಿಯೋ ಕಂಪ್ನಿಗಳು ಕರಿತಾ ಇದ್ವಿ. ಎಲ್ಲರೂ ಕಂಪ್ನಿಗಳಿಗೆ ಚರ್ಚೆ ಮಾಡಿಬಿಟ್ಟು ಯಾರ್ಯಾರು ಯಾವ ಸ್ಟೇಜಲ್ಲಿ ಇದ್ದಾರೆ, ಯಾವ ರೀತಿ ಅವ್ರನ್ನ ಕಮಿಟ್ ಆಗಿದ್ದಾರೆ ಅನ್ನೋದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನ ತಗೊಂಡು, ಏನೇ ಆಗಲಿ ಅವರು ಬಹಿರಂಗವಾಗಿ ಕ್ಷಮಾಪಣೆ ಕೇಳದೇ ಇದ್ದರೆ ನಾವು ಯಾವುದೇ ರೀತಿ ಸಹಕಾರ ಆಗಲಿ ಇನ್ನೊಂದಾಗಲಿ ಮಾಡೋದಿಲ್ಲ. ಎಲ್ಲಿವರೆಗೂ ಅಂದರೆ ಲೈಫ್ ಲಾಂಗ್ ಜೀವನ ಮಟ್ಟದಲ್ಲಿ ಅವರು ನಮಗೆ ಕೇಳೇ ಇಲ್ಲ ಅಂದಾಗ ಅದು ಪೂರ್ತಿ ನಮ್ಮಲ್ಲಿ ಸಹಕಾರ ಇರೋದೇ ಇಲ್ಲ ಕರ್ನಾಟಕದ ಜನತೆಯಿಂದ, ಇಂಡಸ್ಟ್ರಿಯಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಸೋನು ನಿಗಮ್ ಅವರು ಕ್ಷಮಾಪಣೆ ಕೇಳಿದ್ರೆ ಅವಕಾಶ ಕೊಡ್ತೀರಾ ಅಂತ ಆಯ್ತು? ಹಾಗಾದ್ರೆ ಇಲ್ಲ, ರಾಂಗ್ ನಾವು ಯೋಚನೆ ಮಾಡ್ತೀವಿ, ಮತ್ತೆ ಚರ್ಚೆ ಮಾಡ್ತೀವಿ. ಈಗ ನೀವು ಕಮಿಟ್ ಆಗೋಗ್ಬಿಟ್ಟಿರ್ತೀರಿ ಸರ್, ಏನೋ ಒಂದು ಸಾಂಗಿಗೆ ಒಂದು ಇದಕ್ಕೆ ಅವ್ರಿಗೆ ಬೇಕಾದ ಇದಾಗಿರುತ್ತಲ್ಲ, ಅದು ಯಾವ ರೀತಿ ಮಾಡಬೇಕು ನಾವು ಅದರಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಇವತ್ತಿನ ದಿನ ಅವ್ರಿಗಂತ ಚೆನ್ನಾಗಾಡೋ ಕನ್ನಡದವ್ರು ಇದ್ದಾರೆ, ಅವ್ರಿಗೆಲ್ಲ ಚಾನ್ಸ್ ಸಿಗಲಿ, ಅವ್ರನ್ನೆಲ್ಲ ಎಂಕರೇಜ್ ಮಾಡಲಿ
ಹಾಗಂತೇಳಿ ನಮ್ಮ ಇಂಡಸ್ಟ್ರಿಯಿಂದನೇ ನಾವು ಹೇಳ್ತಾ ಇದ್ವಿ. ಅದೇ ರೀತಿ ಡೈರೆಕ್ಟರ್ಗಳೇ ಹೇಳಿದ್ದಾರೆ, ನಿರ್ಮಾಪಕರು ಹೇಳಿದ್ದಾರೆ, ನಮ್ಮವ್ರಿಗೆ ಯಾಕೆ ನಾವು ಚಾನ್ಸ್ ಕೊಡಬಾರ್ದು, ನಮ್ಮವ್ರನ್ನ ಯಾಕೆ ಬೆಳೆಸ್ಬಾರ್ದು ಅನ್ನೋದು ಎಲ್ಲ ನಮ್ಮ ಇವರಲ್ಲೇ ಬಂದಿದೆ. ಅಂಥ ದುರ್ವರ್ತನಾಗಿ ಮಾತಾಡೋವಂಥ ವ್ಯಕ್ತಿ ನಮ್ಗೆ ಬೇಕಾ ಅನ್ನೋದು ಯೋಚನೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನ. ನಾವು ನಮ್ಮ ಇಂಡಸ್ಟ್ರಿ ಬಗ್ಗೆ ಬಿಡಿ, ನೆಕ್ಸ್ಟ್ ತಗೊಳ್ಳಲ್ಲ ಅನ್ನೋದು ಒಂದು ಕಡೆ, ಆದರೆ ಎಂಟೈರ್ ಕರ್ನಾಟಕದ ಜನತೆ ಅವರಾಗೆ ಅವರು ಸಾಂಗ್ ಆಡಿಸೋದಿಲ್ಲ, ಅವರು ಮ್ಯೂಸಿಕಲ್ ನೈಟ್ಗೆ ಹೋಗೋದಿಲ್ಲ ಅನ್ನೋದು ಅವರವರೇ ತೀರ್ಮಾನ ಮಾಡ್ಕೋಬೇಕು ಸರ್ ಇವತ್ತಿನ ದಿನ. ಅಂಥ ಇದು ಮಾತುಗಳು ಆಡಿದ್ದಾರೆ. ನಮ್ಮನ್ನ ಅಂಥ ಇವ್ರನ್ನ ನರರೂಪ ರಾಕ್ಷಸರಿಗೆ ನಮ್ಮನ್ನ ಹೋಲಿಸಿದ್ದಾರೆ ಅಂದಾಗ, ಟೆರರಿಸ್ಟ್ಗೆ ಹೋಲಿಸಿದ್ದಾರೆ ಅಂದಾಗ ಏನು ನಾವು ಅವ್ರನ್ನ ಕ್ಷಮೆ ಕೇಳಬೇಕಾ? ಕ್ಷಮೆ ಕೊಡಬೇಕು. ಸೋನು ನಿಗಮ್ ಅವರ ಈ ಒಂದು ಹೇಳಿಕೆ ನಂತರದಲ್ಲಿ ಏನಾದ್ರೂ ಸಂಪರ್ಕ ಮಾಡಿದ್ರ ನೀವು? ಅವ್ರ ಸಂಪರ್ಕ ಅಥವಾ ಅವರ PR ಸಂಪರ್ಕ ಏನಾರ ಮಾಡಿದ್ರ? ಪ್ರಶ್ನೆ ಕೇಳಿ, ಅಂದ್ರೆ ಕನ್ನಡಿಗರ ವಿರುದ್ಧವಾಗಿ ಈ ರೀತಿ ಹೇಳಿಕೆಯನ್ನು ಯಾಕೆ ಕೊಟ್ಟು ಅನ್ನೋಂಥದ್ದು ಸಂಪರ್ಕ ಮಾಡಿ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರ ಅವ್ರನ್ನ? ಸರ್ ಖಂಡಿತ ನಾವು ಪ್ರಯತ್ನ ಪಡ್ತಾನೆ ಇದ್ವಿ. ನಮ್ಗೆ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ, ನಮ್ಮ ಸಂಪರ್ಕ ಸಿಗ್ತಾ ಇಲ್ಲ ಅಲ್ವಾ? ನಾವು ಯಾವ ರೀತಿ ಅವ್ರನ್ನ ಇದು ಮಾಡಿ, ಆಮೇಲೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಇದು ಬಿಟ್ಟಿದ್ದಾರೆ, ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಆ ಪಶ್ಚಾತ್ತಾಪನೇ ಇಲ್ಲ. ನಾವು ಇಂಥ ಜನಕ್ಕೆ ಈ ಥರ ಹೇಳಿದೀವಿ ಅನ್ನೋ ಮಾತಿಗೆ ಅವ್ರಿಗೆ ಒಂಚೂರು ಆ ಮನಸ್ತತ್ವನೇ ಇಲ್ಲ. ತಪ್ಪು ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಇಲ್ವೇ ಇಲ್ಲ. ನನಗೆ ಅಲ್ಲೇನೋ ಗುಂಡಾಗಿರಿ ಥರ ಮಾಡೋಕೆ ಬಂದರು, ಅದಕ್ಕೋಸ್ಕರ ನಾನು ಮಾಡಿದೆ ಅನ್ನೋ ರೀತಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇನ್ನ ಸಮರ್ಥನೆ ಮಾಡ್ಕೊಳ್ಳೋದು ಒಂದು ಕಡೆ ಇದೆ, ಪಶ್ಚಾತ್ತಾಪ ಇಲ್ಲ ಅಂತ ಹೇಳಿದ್ರಿ. ಬೆಳಿಲಿಕ್ಕೆ ನೇಮು ಫೇಮಿಗೆ ಕನ್ನಡ ಬೇಕು, ಈ ರೀತಿ ಅಂತ ಹೇಳಿಕೆ ಕೊಡುವಂಥದ್ದು ಗಟ್ಟಿ ನಿರ್ಧಾರ ಯಾಕೆ ಇನ್ನೂ ಕೂಡ ತಗೊಳ್ಳೋದ್ರಲ್ಲಿ ಹಿಂದೇಟ್ ಆಗ್ತಿದೆ ಚೇಂಬರ್, ಫಿಲ್ಮ್ ಚೇಂಬರ್ ಅನ್ನುವಂಥದ್ದು? ನಾವೇನು ಹಿಂದೇಟ್ ಆಗ್ತಾ ಇಲ್ಲ ಸರ್. ಅದಕ್ಕೆ ಈ ಕ್ಷಣದಿಂದಾನೇ ಅವ್ರನ್ನ ನಾವು ಇದು ಮಾಡಿದೀವಿ ಅಂದಾಗ, ಏನ್ ಸರ್ ಬ್ಯಾನ್ ಅಂದ್ರೆ ಏನು, ಸಹಕಾರ ಕೊಡಲ್ಲ, ನಾನ್ ಕೋಪರೇಷನ್ ಅಂದ್ರೆ ಏನ್ ಅರ್ಥ? ಈಗ ಬ್ಯಾನ್ ಮೀನು ಸಹಕಾರ ಕೊಡಲ್ಲ, ಎರಡೂ ಒಂದೇನೆ. ಆಮೇಲೆ ನಾನು ನಿಮ್ಮ ಹಕ್ಕುಸ್ತುತಿಗೆ ನಾನೇನು ಇದು ಮಾಡೋಕ್ಕಾಗಲ್ಲ ಸರ್. ಸಾರ್ ಅಂತ ನೀವು ಕರೀತೀರಿ, ನಾನು ಸುಮ್ಗೆ ಇರ್ಬೋದು. ಯಾಕೆ ನೀನು ನಾನು ಸಾರ್ ಅಂದಾಗ ನೀವು ಸಾರ ಅಂದಿಲ್ಲ ಅನ್ನೋಕ್ಕಾಗತ್ತಾ? ನೀವು ಸಾರ್ ಅನ್ಬೋದು, ನಿಮ್ಮ ಹಕ್ಕು. ನಾನು ಯಾಕ್ರಿ ಸಾರ್ ಅಂತ ನಿಮ್ಮನ್ನು ಕೇಳೋಕ್ಕಾಗಲ್ಲ ಅಲ್ವಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ನೀವು ಮಾತಾಡ್ಸೋಕೆ ಬರ್ತೀರಿ, ನಾನು ಮಾತಾಡಲ್ಲ, ಅದು ನನ್ನ ಇಷ್ಟ. ನೀವು ಯಾಕ್ರಿ ಮಾತಾಡೋದಿಲ್ಲ ಅಂತೇಳಿ ನೀವು ಕೇಳೋಂಗಿಲ್ಲ, ನಾನು ಯಾಕ್ರಿ ಮಾತಾಡ್ಸಿದ್ರಿ ಅಂತೇಳಿ ನಾನು ಕೇಳೋಂಗಿಲ್ಲ. ಇದೇ ಒಬ್ಬ ವ್ಯಕ್ತಿಗೆ ಹಕ್ಕುಸ್ತುತಿಗೆ ನಾವು ಇದು ತರೋಂಗಿಲ್ಲ. ನಾವು ಬ್ಯಾನ್ ಮಾಡೋಕೆ ನಾವ್ಯಾರು ಸರ್? ಬೇಡ ನಮಗೆ. ನಿಮ್ಮ ಹೆಸರೇನು? ಏನು ಸರ್ ನಿಮ್ಮ ಹೆಸರು? ಅಭಿಜಿತ್. ನಿಮ್ಮನ್ನ ಅಭಿಜಿತ್ ನನಗೆ ಬೇಡ ಅಂದಾಗ ನೀವು ಹಾಯ್ ಅಂದಾಗ ಹಾಯನಲ್ಲ ನಾನು, ಅಷ್ಟೇ. ಅದು ಬ್ಯಾನ್ ಮಾಡಿದಾಗೆ ನಾನು ಯಾವಾಗಲೂ ನೀವು ನಮ್ಮನ್ನ ವಿಶ್ ಮಾಡಿದಾಗ ನಾನು ನಿಮ್ಗೆ ವಿಶ್ ಮಾಡಲ್ಲ. ಅಭಿಜಿತ್ ನನಗೆ ಬೇಡ ಅಂತೇಳಿ ನಮ್ಮ ಮೈಂಡಲ್ಲಿದೆ. ನಿಮ್ಮನ್ನ ಬ್ಯಾನ್ ಮಾಡಿದಾಗೆ ಅದನ್ನೇ ನಾನು ಕೋಪರೇಷನ್. ಓಕೆ, ಇವತ್ತು ಮಹತ್ತರವಾದಂತಹ ಸಭೆ ಆಯಿತು, ಚರ್ಚೆ ಆಯಿತು. ಯಾರೆಲ್ಲ ಭಾಗವಹಿಸಿದ್ರು, ಅವರ ಅಭಿಪ್ರಾಯಗಳು ಹೇಗಿತ್ತು ಏನು ಅನ್ನುವಂಥದ್ದು? ಯಾಕಂದ್ರೆ ಒಂದಷ್ಟು ಫಿಲಮ್ಗೆ ಈಗಾಗಲೇ ನೀವು ಹೇಳಿದ್ರಿ ಅಗ್ರಿಮೆಂಟ್ಗಳಾಗಿರುತ್ತೆ, ಅವರಿಗೂ ಕೂಡ ಹೊರೆ ಆಗ್ಬಾರ್ದು, ಸಮಸ್ಯೆಗಳಾಗಬಾರ್ದು, ನಷ್ಟ ಆಗ್ಬಾರ್ದು ಅನ್ನೋದ್ರ ಬಗ್ಗೆ, ಆ ನಷ್ಟವನ್ನು ತುಂಬಲಿಕ್ಕೆ ಯಾವ ರೀತಿಯಾಗಿ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ಆಯಿತು ಅನ್ನುವಂಥದ್ದು. ಖಂಡಿತ ಸರ್. ಅದನ್ನೇ ನಾವೀಗ ಏನು ರನ್ನಿಂಗು ಏನು ನಿರ್ಮಾಪಕರು, ಡೈರೆಕ್ಟರ್ಸು, ಮ್ಯೂಸಿಕ್ ಡೈರೆಕ್ಟರ್ಸು, ಆಡಿಯೋ ಕಂಪನಿಯವರು ಎಲ್ಲಾನು ಕರಿತಾ ಇದ್ವಿ. ಯಾರ್ಯಾರು ಇವ್ರ ಜೊತೆ ಕಮಿಟಿ ಹಾಕಿದ್ರಿ, ಯಾವ ಸ್ಟೇಜಲ್ಲಿದೆ ಅಂತ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕು ಅನ್ನೋದು ಇನ್ನೊಂದು ರೌಂಡಲ್ಲಿ ತಮ್ಮನ್ನೆಲ್ಲ ಕರಿತೀವಿ. ಕರೆದಾಗ ತಮ್ಗೆ ತಿಳಿಸ್ತೀವಿ. ನಾವು ಯಾವುದೇ ರೀತಿಯಲ್ಲಿ ಹಿಂದೆ ಹೊಡಿತಾ ಇಲ್ಲ, ಅವರಾಗೆ ಓಕೆ, ಸೋನು ನಿಗಮ್ ಅವರ ಈ ಒಂದು ಸ್ಟೇಟ್ಮೆಂಟ್ ಹೇಳಿಕೆ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಪಾಠ ಆಯ್ತಾ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಹೇಳಿಕೆ ಕೊಡೋರಿಗೆ ಒಂದು ಗಟ್ಟಿ ನಿರ್ಧಾರ ಮತ್ತೆ ಒಂದು ಮೆಸೇಜ್ ಏನು ಹೇಳ್ತೀರಾ ಸರ್? ಸರ್ ನಾವು ಕರ್ನಾಟಕ ಜನತೆಗೆ ಹೇಳೋದು ಇಷ್ಟ ಸರ್, ಬರೀ ಇಂಡಸ್ಟ್ರಿ ಅಲ್ಲ, ಎಂಟೈರ್ ಕರ್ನಾಟಕ ಜನತೆನೇ ಅವರು ಹಾಡು ಕೇಳಬಾರ್ದು, ಅವ್ರದ್ದು ನಮಗೆ ಇಲ್ಲಿ ಆಡಿಸಬಾರ್ದು, ಇಲ್ಲಿ ಅವ್ರನ್ನ ಕರೀಬಾರ್ದು ಅನ್ನೋ ರೀತಿ ಎಲ್ಲ ಒಬ್ಬ ವ್ಯಕ್ತಿನಿಗೆ ಬರಬೇಕು. ಅವರಲ್ಲೇ ಅವರು ಮನವರಿಕೆ ಆಗಬೇಕು. ಅಂಥ ಟೈಮಲ್ಲಿ ಅವರು ನಾವೆಲ್ಲ ಬ್ಯಾನ್ ಮಾಡೋದು, ಅವ್ರಿಗೆ ಬ್ಯಾನ್ ಆಗೋಗ್ಬಿಡ್ತಾರೆ. ಒಂದ್ ಕೇಳಿ ಬಹಿರಂಗವಾಗಿ ಒಂದ್ ವೇಳೆ ಅವರೇನಾದ್ರು ಕ್ಷಮಾಪಣೆ ಕೇಳಿದ್ರು ಕನ್ನಡದ ಮುಂದೆ, ಕನ್ನಡಿಗರ ಮುಂದೆ, ನಿಮ್ಮ ಮುಂದೆ ಬಹಿರಂಗ ಕ್ಷಮಾಪಣೆ ಕೇಳಿದ್ರು, ಚಾನ್ಸ್ ಕೊಡುವಂತಹ ಇದೆಯಾ ಅವರಿಗೆ? ಮತ್ತೆ ಅದ್ರದ್ದು ನಾವು ಚರ್ಚೆ ಮಾಡಿದ್ವಿ. ಈಗ ಇವತ್ತು ನಮ್ಮಲ್ಲಿ ಏನು ಕನ್ನಡ ಅವ್ರಿಗಂತ ಚೆನ್ನಾಗಿ ಆಡೋವಂಥ ಪ್ರತಿಭೆಗಳಿದ್ದಾರೆ. ಅಂಥವ್ರಿಗೆ ಬೆಳೆಸ್ರಿ, ಅಂಥವ್ರನ್ನ ಎಂಟರ್ಟೈನ್ ಮಾಡ್ರಿ ಅಂತೇಳಿ ನಮ್ಮ ಇಂಡಸ್ಟ್ರಿ ಕಡೆಯಿಂದ ನಾವು ಅವ್ರಿಗೆ ಇದು ಮಾಡ್ತಾ ಇದ್ವಿ.
ಇಷ್ಟೆಲ್ಲ ಅವರು ಮಾಡಿದ ಮೇಲೆ ನಮ್ಗೆ ಬೇಕಾ ಅನ್ನೋದು ನಾವೇ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಇವತ್ತಿನ ದಿನ. ಇದೊಂದು ಒಂದು ಪಾಠ ಆಯ್ತಾ ಇದು ಕನ್ನಡ ಇಂಡಸ್ಟ್ರಿಗೆ ಈ ರೀತಿಯಾದಂತಹ ಒಂದು ಹೇಳಿಕೆ ಕೊಟ್ಟಿರುವಂತದ್ದು, ಮತ್ತೆ ಕನ್ನಡಿಗರಿಗೆ ಅವಕಾಶ ಕೊಡಬೇಕಾಗಿತ್ತು, ಈ ಒಂದು ಹೇಳಿಕೆಯಿಂದ ಮನವರಿಕೆ ಆಯ್ತಾ ಅಂತ ಹೇಳಿ ಫಿಲಂ ಚೇಂಬರ್ಗೆ? ಸರ್ ಹಾಗೇನಿಲ್ಲ, ಇಂಥ ಇನ್ಸಿಡೆಂಟ್ಗಳು ನಡೀತಾನೆ ಇರ್ತವೆ ಸರ್. ಇದೇನು ಹೇಳ್ತಾರೆ ಆಕ್ಸಿಡೆಂಟ್ ಅಂತಾರೆ ಇದನ್ನು. ಇಂಥವು ಲೈಫಲ್ಲಿ ಕೆಲವೆಲ್ಲ ನಡೀತಾನೆ ಇರ್ತವೆ. ಅವನು ಅಸಾಧ್ಯವಾಗಿ ಏನೋ ಮಾತಾಡ್ಬಿಟ್ಟವನೆ, ಅದನ್ನು ಸಮರ್ಥನೆ ಮಾಡ್ಕೊಳ್ತಾನೆ ಹೊರತು ನಾನು ಮಾಡಿರೋ ತಪ್ಪು ಅನ್ನೋದು ಬರ್ತಾ ಇಲ್ಲ. ಇವತ್ತಿನ ದಿನ ಯಪ್ಪ ಎಲ್ಗೋ ಬೆಳೆದ್ಬಿಟ್ಟವನೆ, ಹಂಗಾಗಿ ಆ ಪಕ್ಷ ಅದೇ ಅವತ್ತಿನ ದಿನ ನಾವು ಬೆಳಿಬೇಕಾರೆ ಅದು ಬರ್ತಾ ಇರಲಿಲ್ಲ, ಬೆಳೆದ್ಬಿಟ್ಟವನಲ್ಲ, ಹಂಗಾಗಿ ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಫಿಲಂ ಚೇಂಬರ್ನ ಅಧ್ಯಕ್ಷ ಎಂ ನರಸಿಂಹರಾವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.